ಕರ್ನಾಟಕದ ಭೂಗೋಳ ಈ ಒಂದು ವಿಷಯದ ಮೇಲೆ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಮೈಸೂರು ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ 9ನೇ ಆಗಸ್ಟ್ 1947, 4ನೇ ಮೇ 1902, 1ನೇ ನವೆಂಬರ್ 1956 ಮತ್ತು ಯಾವುದೂ ಅಲ್ಲ ಅಂತ ಆಯ್ಕೆಗಳನ್ನು ಕೊಡಲಾಗಿದೆ. ಇಲ್ಲಿ ಮೊದಲ ಆಯ್ಕೆಯಾದಂಥ 9ನೇ ಆಗಸ್ಟ್ 1947 ಇದು ಭಾರತೀಯ ಒಕ್ಕೂಟಕ್ಕೆ ಮೈಸೂರು ಸಾಮ್ರಾಜ್ಯದ ಪ್ರವೇಶ ಆದಂಥ ದಿನವಾಗಿದ್ದರೆ, ಆಯ್ಕೆ ಬಿ ಯಲ್ಲಿರುವಂಥ 4ನೇ ಮೇ 1902 ಇದು ಕೆ ಚೆಂಗಲ್ರಾಯ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾದಂಥ ದಿನವಾಗಿದೆ. ಅಂದ ಮೇಲೆ ಆಯ್ಕೆ ಸಿ ಯಲ್ಲಿರುತ್ತಿರುವಂಥ 1ನೇ ನವೆಂಬರ್ 1956 ಮೈಸೂರು ರಾಜ್ಯವಾಗಿ ರೂಪುಗೊಂಡಂಥ ದಿನವಾಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ, 1ನೇ ನವೆಂಬರ್ 1956. ಪ್ರಶ್ನೆ 2, ಯಾವ ವರ್ಷದಲ್ಲಿ ಮೈಸೂರಿಗೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಅಂತ ಇದೆ. ಆಯ್ಕೆಯಲ್ಲಿ 1971, 1972, 1973 ಮತ್ತು 1975 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಸಿ, 1973. ಅಂದರೆ ಮೈಸೂರಿಗೆ 1973ರಲ್ಲಿ ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಯಿತು. 1973ರ ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದಂಥ ಕೀರ್ತಿ ದೇವರಾಜ ಅರಸ್ ಅವರಿಗೆ ಸಲ್ಲುತ್ತದೆ. ಇತಿಹಾಸಕಾರರ ಪ್ರಕಾರ ಸುಮಾರು 6 ಶತಮಾನಗಳ ಹಿಂದೆ ಈ ಒಂದು ಕರ್ನಾಟಕ ಎಂಬ ಪದದ ಬಳಕೆ ರೂಢಿಯಲ್ಲಿತ್ತು ಎಂದು ತಿಳಿದು ಬರುತ್ತದೆ. ಪ್ರಶ್ನೆ 3, ಕರುನಾಡು ಪದದ ಅರ್ಥವೇನು ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಎತ್ತರದ ಭೂಮಿ, ಬಿ ಕಪ್ಪು ಪ್ರದೇಶ, ಸಿ ಎ ಮತ್ತು ಬಿ 2 ಮತ್ತು ಡಿ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಈ ಒಂದು ಕರ್ನಾಟಕ ಎಂಬ ಹೆಸರಿಗೆ ಹಲವಾರು ಉತ್ಪತ್ತಿಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟಂಥ ಕರ್ನಾಟಕವು ಕನ್ನಡ ಪದಗಳಾದಂಥ ಕರು ಮತ್ತು ನಾಡು ಅಂದರೆ ಎತ್ತರದ ಭೂಮಿಯಿಂದ ಬಂದಿದೆ ಎಂದು ತಿಳಿದು ಬರ್ತದೆ. ಅಲ್ಲದೆ ರಾಜ್ಯದ ಬಯಲು ಸೀಮೆ ಪ್ರದೇಶದಲ್ಲಿ ಕಂಡುಬರುವಂಥ ಕಪ್ಪು ಹತ್ತಿ ಮಣ್ಣನ್ನು ಉಲ್ಲೇಖಿಸಿ ಕರುನಾಡನ್ನು ಕರು ಅಂದರೆ ಕಪ್ಪು ಮತ್ತು ನಾಡು ಅಂದರೆ ಪ್ರದೇಶ ಎಂದು ತಿಳಿದು ಬರುತ್ತದೆ. ಆದ್ದರಿಂದ ಇಲ್ಲಿ ಆಯ್ಕೆಯಲ್ಲಿರುತ್ತಿರುವಂಥ ಎ ಮತ್ತು ಬಿ 2 ಕರುನಾಡು ಪದದ ಅರ್ಥಗಳಾಗಿದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ, ಎ ಮತ್ತು ಬಿ 2. ಪ್ರಶ್ನೆ 4, 2011ರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಯಲ್ಲಿ 9,621,551, ಬಿ 4,779,661, ಸಿ 61,130,704 ಮತ್ತು ಡಿ 5,54,519 ಅಂತ ಇದೆ. ಇಲ್ಲಿ ಆಯ್ಕೆ ಎ ಯಲ್ಲಿರುತ್ತಿರುವಂಥ 9,621,551 ಈ ಒಂದು ಜನಸಂಖ್ಯೆ ಬೆಂಗಳೂರು ಜಿಲ್ಲೆಯ ಜನಸಂಖ್ಯೆಯಾಗಿದ್ದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂಥ ಜಿಲ್ಲೆಯಾದಂಥ ಆಯ್ಕೆಯಾಗಿದೆ. ಇನ್ನು ಆಯ್ಕೆ ಬಿ ನೋಡಿದಾಗ 4,779,661 ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತಿರುವಂಥ 2ನೇ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆಯ ಜನಸಂಖ್ಯೆಯಾಗಿದೆ. ಇನ್ನು ಕೊನೆಯದಾಗಿ ಡಿ 5,54,519 ಅಂತ ಇದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಾದಂಥ ಕೊಡಗು ಜಿಲ್ಲೆಯ ಜನಸಂಖ್ಯೆಯಾಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ,
61,130,704. ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ 2011ರ ಪ್ರಕಾರ 61,130,704 ಜನಸಂಖ್ಯೆಯನ್ನು ಹೊಂದಿದ್ದು ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆಯಲ್ಲಿ 10ನೇ ಸ್ಥಾನವನ್ನು ಪಡೆದುಕೊಂಡಂಥ ರಾಜ್ಯವಾಗಿದೆ. ಈ ಒಂದು ಜನಸಂಖ್ಯೆಯಲ್ಲಿ ಪುರುಷರು 31,57,742 ಇದ್ದರೆ ಮಹಿಳೆಯರು 30,72,962 ಇರುವುದು ಕಂಡುಬರುತ್ತದೆ. ಅಂದಾಗ ಈ ಒಂದು ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಎಷ್ಟು ಎಂಬುದನ್ನು ಸಹ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅಂದಾಗ ಈ ಒಂದು ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ವಿಸ್ತೀರ್ಣದಲ್ಲಿ ನಮ್ಮ ಭಾರತ ದೇಶದಲ್ಲೇ 6ನೆಯ ದೊಡ್ಡ ರಾಜ್ಯವಾಗಿದ್ದು, ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ 5.83% ಪ್ರದೇಶವನ್ನು ಹೊಂದಿದ್ದು, ಈ ಒಂದು ಕರ್ನಾಟಕ ರಾಜ್ಯವು ದಕ್ಷಿಣೋತ್ತರವಾಗಿ ಅಂದರೆ 750 ಕಿಲೋಮೀಟರ್ ಉದ್ದವನ್ನು ಹಾಗೂ ಪೂರ್ವ ಪಶ್ಚಿಮವಾಗಿ 400 ಕಿಲೋಮೀಟರ್ ಅಗಲವಾಗಿದ್ದು, ಈ ಒಂದು ಕರ್ನಾಟಕ ರಾಜ್ಯದ ಸರಾಸರಿ ಎತ್ತರ 460 ಮೀಟರ್ ಆಗಿದೆ. ಪ್ರಶ್ನೆ 5. ಕರ್ನಾಟಕ ರಾಜ್ಯವು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ? ಆಯ್ಕೆಯಲ್ಲಿ 29, 30, 31 ಮತ್ತು ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಸಿ 31. ಅಂದರೆ ಈ ಒಂದು ಕರ್ನಾಟಕ ರಾಜ್ಯವು 31 ಜಿಲ್ಲೆಗಳನ್ನು, ಈ ಒಂದು 31 ಜಿಲ್ಲೆಗಳಲ್ಲಿ 240 ತಾಲೂಕುಗಳು ಇರುವುದನ್ನು ನಾವು ಕಾಣಬಹುದು. ಪ್ರಶ್ನೆ 6. ಕರ್ನಾಟಕದಲ್ಲಿ ಎಷ್ಟು ಗಡಿ ಜಿಲ್ಲೆಗಳಿವೆ? ಆಯ್ಕೆ A8, B5, C11 ಮತ್ತು D6 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ D6. ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 2 ಇತರ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿರುವಂಥ 6 ಜಿಲ್ಲೆಗಳು ಯಾವುವು ಅಂತ ನಾವು ನೋಡಿದಾಗ, 1 ಬೆಳಗಾವಿ, ಇದು ಮಹಾರಾಷ್ಟ್ರ ಮತ್ತು ಗೋವಾದೊಂದಿಗೆ ತನ್ನ ಒಂದು ಗಡಿಯನ್ನು ಹಂಚಿಕೊಂಡಿದ್ದರೆ, 2 ಬೀದರ್ ಮತ್ತು 3 ಗುಲ್ಬರ್ಗ, ಈ 2 ಜಿಲ್ಲೆಗಳು ಮಹಾರಾಷ್ಟ್ರ ಮತ್ತು ತೆಲಂಗಾಣದೊಂದಿಗೆ, 4ನೇ ಜಿಲ್ಲೆ ರಾಯಚೂರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದೊಂದಿಗೆ, ಇನ್ನು 5ನೇ ಜಿಲ್ಲೆ ಕೋಲಾರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದ್ದರೆ, 6ನೇ ಜಿಲ್ಲೆಯಾದಂಥ ಚಾಮರಾಜನಗರ, ಇದು ತಮಿಳುನಾಡು ಮತ್ತು ಕೇರಳದೊಂದಿಗೆ ತನ್ನ ಒಂದು ಸಣ್ಣದಾದಂಥ ಭಾಗಗಳನ್ನು ಅಂದರೆ ಗಡಿಗಳನ್ನು ಹಂಚಿಕೊಂಡಿದೆ. ಈ ತೆರನಾಗಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 6 ಗಡಿ ಜಿಲ್ಲೆಗಳು ಇರುವುದು ಕಂಡುಬರುತ್ತದೆ. ಪ್ರಶ್ನೆ 7. ಕರ್ನಾಟಕವು ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ? ಇಲ್ಲಿ ಆಯ್ಕೆಯನ್ನು ನೋಡಿದಾಗ A8, B4, C5 ಮತ್ತು D6 ಅಂತ ಇದೆ. ಸರಿಯಾದ ಉತ್ತರ D6. ಅಂದರೆ ಕರ್ನಾಟಕ ರಾಜ್ಯವು ತನ್ನ ಒಂದು ಗಡಿಯನ್ನು 6 ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ. ಅಂದಾಗ ಈ ಒಂದು ಕರ್ನಾಟಕ ರಾಜ್ಯದ ಆ ಒಂದು 6 ರಾಜ್ಯಗಳ ಗಡಿಗಳು ಯಾವುವು ಅಂತ ನಾವು ನೋಡಿದಾಗ, ಕರ್ನಾಟಕವು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವನ್ನು ಹೊಂದಿದೆ. ಆನಂತರ ವಾಯುವ್ಯಕ್ಕೆ ಗೋವಾ, ಉತ್ತರಕ್ಕೆ ಮಹಾರಾಷ್ಟ್ರ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು ಮತ್ತು ದಕ್ಷಿಣಕ್ಕೆ ಕೇರಳದಿಂದ, ಅಂದರೆ ಈ 6 ರಾಜ್ಯಗಳೊಂದಿಗೆ ಈ ಒಂದು ಕರ್ನಾಟಕ ರಾಜ್ಯವು ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಪ್ರಶ್ನೆ 8. ಕರ್ನಾಟಕದ ಅತ್ಯಂತ ಚಿಕ್ಕ ತಾಲೂಕು ಯಾವುದು? ಆಯ್ಕೆ A ಕೊಳ್ಳೇಗಾಲ, B ಗುಡಿಬಂಡೆ, C ಶೃಂಗೇರಿ, D ಚಿಂತಾಮಣಿ. ಸರಿಯಾದ ಉತ್ತರ B ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುತ್ತಿರುವಂಥ ಗುಡಿಬಂಡೆ ಕರ್ನಾಟಕದ ಅತ್ಯಂತ ಚಿಕ್ಕದಾದಂಥ ತಾಲೂಕಾಗಿದೆ. ಇದರ ವಿಸ್ತೀರ್ಣ 225 ಚದರ ಕಿಲೋಮೀಟರ್ ಆಗಿದ್ದು, ಇನ್ನು ಆಯ್ಕೆ ಎಯಲ್ಲಿರುತ್ತಿರುವಂಥ ಕೊಳ್ಳೇಗಾಲ, ಇದು ಚಾಮರಾಜನಗರ ಜಿಲ್ಲೆಯಲ್ಲಿರುತ್ತಿರುವಂಥ ಕರ್ನಾಟಕದ ಅತ್ಯಂತ ದೊಡ್ಡದಾದಂಥ ತಾಲೂಕಾಗಿದೆ. ಇದು 2840 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಆಯ್ಕೆ ಸಿಯಲ್ಲಿರುತ್ತಿರುವಂಥ ಶೃಂಗೇರಿ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು, ಇದು
ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರುತ್ತಿರುವಂಥ ತಾಲೂಕು, ಅಂದರೆ 36,930 ಜನಸಂಖ್ಯೆಯನ್ನು ಹೊಂದಿದೆ. ಆಯ್ಕೆ ಡಿಯಲ್ಲಿರುತ್ತಿರುವಂಥ ಚಿಂತಾಮಣಿಯನ್ನು ನೋಡಿದಾಗ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುತ್ತಿರುವಂಥ ಚಿಂತಾಮಣಿ ತಾಲೂಕಿನಲ್ಲಿ 400 ಅತಿ ಹೆಚ್ಚು ಗ್ರಾಮಗಳನ್ನು ಹೊಂದಿರುತ್ತಿರುವಂಥ ತಾಲೂಕಾಗಿದ್ದರೆ, ಇನ್ನು ಅತಿ ಕಡಿಮೆ ಗ್ರಾಮವನ್ನು ಹೊಂದಿರುತ್ತಿರುವಂಥ ತಾಲೂಕು ಯಾವುದು ಅಂತ ನಾವಿಲ್ಲಿ ನೋಡಿದಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುತ್ತಿರುವಂಥ ಯಳಂದೂರು ತಾಲೂಕಿನಲ್ಲಿ ಕೇವಲ 28 ಗ್ರಾಮಗಳು ಇರುವುದು ನಮಗೆ ಕಂಡುಬರುತ್ತದೆ. ಪ್ರಶ್ನೆ 9. ಕರ್ನಾಟಕದ ಪ್ರಮುಖ ಭೌಗೋಳಿಕ ವಿಭಾಗಗಳು ಎಷ್ಟು? ಆಯ್ಕೆ A2, B3, C4, D5. ಸರಿಯಾದ ಉತ್ತರ B3. ಅಂದರೆ ಈ ಒಂದು ಕರ್ನಾಟಕ ರಾಜ್ಯವು 3 ಪ್ರಮುಖ ಭೌಗೋಳಿಕ ವಿಭಾಗಗಳನ್ನು ಹೊಂದಿದೆ. ಅವುಗಳೆಂದರೆ 1 ಕರಾವಳಿ ಮೈದಾನ, 2 ಮಲೆನಾಡು ಪ್ರದೇಶ ಮತ್ತು 3 ಬಯಲು ಸೀಮೆಯಾಗಿದೆ. ಪ್ರಶ್ನೆ 10. ನವಮಂಗಳೂರು ಬಂದರನ್ನು ಯಾವಾಗ ಸ್ಥಾಪಿಸಲಾಯಿತು? ಆಯ್ಕೆ A4 ಜೂನ್ 1974, B8 ಜುಲೈ 1974, C10 ಆಗಸ್ಟ್ 1974 ಮತ್ತು D4 ಮೇ 1974 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ D4 ಮೇ 1974. ಈ ಒಂದು ಕರ್ನಾಟಕ ರಾಜ್ಯದ ಮೊದಲ ಏಕೈಕ ಪ್ರಮುಖ ಬಂದರು ಈ ಒಂದು ನವಮಂಗಳೂರು ಬಂದರಾಗಿದ್ದು, ಇದು 9ನೇ ಪ್ರಮುಖ ಬಂದರು ಎಂದು 4 ಮೇ 1974ರಂದು ಘೋಷಿಸಲಾಯಿತು ಮತ್ತು ಇದನ್ನು ಔಪಚಾರಿಕವಾಗಿ ಅಂದಿನ ಭಾರತದ ಪ್ರಧಾನಮಂತ್ರಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು 11ನೇ ಜನವರಿ 1975ರಂದು ಇದನ್ನು ಉದ್ಘಾಟಿಸಿದರು. ಅಲ್ಲದೆ ಮೇಜರ್ ಫೋರ್ಟ್ ಟ್ರಸ್ಟ್ ಆ್ಯಕ್ಟ್ 1963ರ ನಿಬಂಧನೆಗಳನ್ನು 1ನೇ ಏಪ್ರಿಲ್ 1980ರಿಂದ ಜಾರಿಗೆ ಬರುವಂತೆ NMPT ನ್ಯೂ ಮಂಗಳೂರು ಪೋರ್ಟ್ ಟ್ರಸ್ಟ್ಗೆ ಅನ್ವಯಿಸಲಾಯಿತು. ಪ್ರಶ್ನೆ 11. ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು? ಆಯ್ಕೆ A ದೊಡ್ಡ ಹಾರ್ನ್ ಬಿಲ್, B ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್, C ಭಾರತೀಯ ರೋಲರ್ ಮತ್ತು D ಹಳದಿ ಪಾದದ ಹಸಿರು ಪಾರಿವಾಳ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ C ಭಾರತೀಯ ರೋಲರ್, ಇಂಡಿಯನ್ ರೋಲರ್. ಇದನ್ನು ಕನ್ನಡದಲ್ಲಿ ನೀಲಕಂಠ ಪಕ್ಷಿ ಎಂದು ಕರೆಯುತ್ತಾರೆ. ಇನ್ನು ಆಯ್ಕೆ ಎಯಲ್ಲಿರುತ್ತಿರುವಂಥ ದೊಡ್ಡ ಹಾರ್ನ್ ಬಿಲ್, ಈ ಒಂದು ಪಕ್ಷಿಯು ಕೇರಳ ರಾಜ್ಯದ ಪಕ್ಷಿಯಾಗಿದ್ದರೆ, ಆಯ್ಕೆ ಬಿಯಲ್ಲಿರುತ್ತಿರುವಂಥ ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್, ಈ ಒಂದು ಪಕ್ಷಿಯು ಮಧ್ಯಪ್ರದೇಶದ ಪಕ್ಷಿಯಾಗಿದೆ. ಇನ್ನು ಕೊನೆಯದಾದಂಥ ಆಯ್ಕೆ ಡಿಯಲ್ಲಿರುತ್ತಿರುವಂಥ ಹಳದಿ ಪಾದದ ಹಸಿರು ಪಾರಿವಾಳ, ಈ ಒಂದು ಪಕ್ಷಿಯು ಮಹಾರಾಷ್ಟ್ರ ರಾಜ್ಯದ ಪಕ್ಷಿಯಾಗಿದೆ. ಈ ಒಂದು ಪಕ್ಷಿಗಳ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು ಏನು ಎಂಬುದನ್ನು ಈ ಒಂದು ಚಾರ್ಟ್ನಿಂದ ತಿಳಿದುಕೊಳ್ಳಬಹುದು. ಪ್ರಶ್ನೆ 12. ಕರ್ನಾಟಕದ ಜೀವ ವೈವಿಧ್ಯದ ಬಿಸಿನೆಲೆ ಅಂದರೆ ಹಾಟ್ಸ್ಪಾಟ್ ಯಾವುದು? ಆಯ್ಕೆ ಎ ಪೂರ್ವ ಘಟ್ಟಗಳು, ಬಿ ಪಶ್ಚಿಮ ಘಟ್ಟಗಳು, ಸಿ ನಾಗರಹೊಳೆ ಮತ್ತು ಡಿ ಬಂಡೀಪುರ. ಸರಿಯಾದ ಉತ್ತರ ಬಿ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಈ ಒಂದು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕನಿಷ್ಠ 325 ಜಾಗತಿಕವಾಗಿ ಅಪಾಯಕ್ಕೊಳಗಾದಂಥ ವನ್ಯಜೀವಿ ಜಾತಿಗಳನ್ನು ಹೊಂದಿರುವುದು ಕಂಡುಬರುತ್ತದೆ. ಈ ಒಂದು ಪಶ್ಚಿಮ ಘಟ್ಟಗಳು ನಾಗರಹೊಳೆ, ಬಂಡೀಪುರ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಗಳು, ದಾಂಡೇಲಿ, ಭದ್ರಾ, ಪುಷ್ಪಗಿರಿ, ಬ್ರಹ್ಮಗಿರಿ ಮತ್ತು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯಗಳಂತಹ ಕೆಲವು ಪ್ರಮುಖ ಸಂರಕ್ಷಿತ ಪ್ರದೇಶಗಳನ್ನು ಈ ಒಂದು ಪಶ್ಚಿಮ ಘಟ್ಟಗಳು ಹೊಂದಿವೆ. ಅಂದರೆ ಈ ಒಂದು ಕರ್ನಾಟಕದ ಜೀವ ವೈವಿಧ್ಯದ ಬಿಸಿನೆಲೆ ಅಂದರೆ ಹಾಟ್ಸ್ಪಾಟ್ ಈ ಒಂದು ಪಶ್ಚಿಮ ಘಟ್ಟಗಳಾಗಿವೆ. ಪ್ರಶ್ನೆ 13. ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ? ಆಯ್ಕೆ ಎ 5,
ಬಿ 6, ಸಿ 9 ಮತ್ತು ಡಿ 19. ಸರಿಯಾದ ಉತ್ತರ ಆಯ್ಕೆ ಎ 5. ಈ ಒಂದು ಕರ್ನಾಟಕ ರಾಜ್ಯವು 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಅವುಗಳೆಂದರೆ 1 ಔಷಿ, 2 ಬಂಡೀಪುರ, 3 ಬನ್ನೇರುಘಟ್ಟ, 4 ಕುದುರೆಮುಖ ಮತ್ತು 5 ನಾಗರಹೊಳೆಯಾಗಿದೆ. ಪ್ರಶ್ನೆ 14. ಬೆಂಗಳೂರು ಯಾವಾಗ ಕರ್ನಾಟಕದ ರಾಜಧಾನಿಯಾಯಿತು? ಆಯ್ಕೆ ಎ 1955, ಬಿ 1956, ಸಿ 1958 ಮತ್ತು ಡಿ 1950. ಸರಿಯಾದ ಆಯ್ಕೆ ಬಿ 1956. ಅಂದರೆ 1947ರಲ್ಲಿ ಭಾರತದ ಸ್ವಾತಂತ್ರ್ಯವಾದಾಗ ಬೆಂಗಳೂರು ಮೈಸೂರು ರಾಜ್ಯದ ರಾಜಧಾನಿಯಾಯಿತು ಮತ್ತು 1956ರಲ್ಲಿ ಹೊಸ ಭಾರತೀಯ ಕರ್ನಾಟಕ ರಾಜ್ಯ ರಚನೆಯಾದಾಗ ಈ ಒಂದು ಬೆಂಗಳೂರು ರಾಜಧಾನಿಯಾಗಿಯೇ ಉಳಿಯಿತು. ಅಂದಾಗ ಈ ಒಂದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಯಾವಾಗ ಆಯಿತು ಅಂತ ನಾವು ನೋಡಿದಾಗ 1956 ಆಗಿದೆ. ಕೊನೆಯ ಪ್ರಶ್ನೆ 15. ಕರ್ನಾಟಕದ 2ನೇ ರಾಜಧಾನಿ ಯಾವುದು? ಆಯ್ಕೆ ಎ ದಾವಣಗೆರೆ, ಬಿ ರಾಯಚೂರು, ಸಿ ಬೆಳಗಾವಿ ಮತ್ತು ಡಿ ಮೈಸೂರು. ಸರಿಯಾದ ಉತ್ತರ ಸಿ ಬೆಳಗಾವಿ. 2006ರಲ್ಲಿ ಈ ಒಂದು ಕರ್ನಾಟಕ ಸರ್ಕಾರವು ಬೆಳಗಾವಿಯನ್ನು ಕರ್ನಾಟಕದ 2ನೇ ರಾಜಧಾನಿಯನ್ನಾಗಿ ಮಾಡಲು ಪ್ರಸ್ತಾಪಿಸಿತು. ಆದ್ದರಿಂದ 2ನೇ ರಾಜ್ಯ ಆಡಳಿತ ಕಟ್ಟಡ ಸುವರ್ಣ ವಿಧಾನಸೌಧವನ್ನು 11 ಅಕ್ಟೋಬರ್ 2012ರಂದು ಉದ್ಘಾಟಿಸಲಾಯಿತು. ರಾಜ್ಯ ವಿಧಾನಸಭೆಯ ವಾರ್ಷಿಕ 15 ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಈ ಒಂದು ಬೆಳಗಾವಿ ನಗರವು ಶಾಶ್ವತ ಸ್ಥಳವಾಗಿದೆ. ಅಲ್ಲದೆ ಬೆಳಗಾವಿಯನ್ನು ಕರ್ನಾಟಕದ ಸಕ್ಕರೆ ಬಟ್ಟಲು ಎಂದು ಕರೆಯಲಾಗುತ್ತದೆ ಮತ್ತು ಬೆಳಗಾವಿ ಜಿಲ್ಲೆಯನ್ನು ಸಕ್ಕರೆ ಜಿಲ್ಲೆ ಎಂದು ಸಹ ಕರೆಯಲಾಗುತ್ತದೆ. ಏಕೆಂದರೆ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಇರುತ್ತಿರುವಂಥ ಕಬ್ಬು ಕೃಷಿ ಮತ್ತು ಉತ್ಪಾದನಾ ಸೌಲಭ್ಯ ಅಗಾಧವಾದಂಥ ವ್ಯಾಪ್ತಿಯನ್ನು ಹೊಂದಿದೆ. ಅಲ್ಲದೆ ಆಯ್ಕೆ ಎಯಲ್ಲಿರುತ್ತಿರುವಂಥ ದಾವಣಗೆರೆ ಇದು ಕರ್ನಾಟಕದ ಹೃದಯ ಭಾಗವಾಗಿದ್ದು ದಾವಣಗೆರೆ ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾವೇರಿ ಜಿಲ್ಲೆಗಳಿಂದ ಸುತ್ತುವರೆದಿದೆ. ಈ ಒಂದು ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿದ್ದು ಸಮುದ್ರ ಮಟ್ಟದಿಂದ 602.5 ಮೀಟರ್ದಷ್ಟು ಎತ್ತರದಲ್ಲಿದೆ. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ರಾಯಚೂರು ಇದು ಕರ್ನಾಟಕದ ಕಾಟನ್ ಸಿಟಿಯಾಗಿದೆ. ಇನ್ನು ಆಯ್ಕೆ ಡಿಯಲ್ಲಿರುತ್ತಿರುವಂಥ ಮೈಸೂರು ಇದು ಕರ್ನಾಟಕದ ಸುಂದರವಾದಂಥ ಜಿಲ್ಲೆಯಾಗಿದೆ. ಈ ಒಂದು ವಿಷಯದ ಮೇಲೆ ಪರೀಕ್ಷೆಯಲ್ಲಿ ಈ ತೆರನಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಅಂದರೆ ಕರ್ನಾಟಕದ ಹೃದಯ ಜಿಲ್ಲೆ ಯಾವುದು? ಕರ್ನಾಟಕದ ಕಾಟನ್ ಸಿಟಿ ಯಾವುದು? ಕರ್ನಾಟಕದ ಸುಂದರವಾದಂಥ ಜಿಲ್ಲೆ ಯಾವುದು ಅಂತ ಈ ತೆರನಾಗಿ ಸಹ ಪ್ರಶ್ನೆಯನ್ನು ಕೇಳಿದಾಗ ಈ ಒಂದು ಅಂಶಗಳನ್ನು ಉತ್ತರಿಸಬೇಕಾಗುತ್ತದೆ. ಇದೇ ತೆರನಾದಂಥ ಮುಂದಿನ MCQಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.